ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರು ನೀನು ಪರಿಶುದ್ಧ ಬದುಕಬೇಕು ಅಂತ ನಿನಗೋಸ್ಕರ ಸೀರಿಯಸ್ ಆಗಿ 2026 ವರ್ಷಗಳ ಹಿಂದೆ ಆ ಶಿಲೆಬೆನ ಹೊತ್ತುಕೊಂಡು ನರಕ ಖಂಡಿತವಾಗ್ಲೂ ಇದೆ. ನರಕನ ಸೃಷ್ಟಿ ಮಾಡಿದ ದೇವರೇ, ಸ್ವರ್ಗನ ಸೃಷ್ಟಿ ಮಾಡಿತ್ತು, ಅದನ್ನು ನರಕನ ಸೃಷ್ಟಿ ಮಾಡ್ತಾ ಹೋದ್ರೆ ಅದನ್ನು ನರಕನ ಸೃಷ್ಟಿ ಮಾಡಿತ್ತು ಮನುಷ್ಯಗೋಸ್ಕರ ಅಲ್ಲ. ಮತ್ತಾಯ ಸುವಾರ್ತ ನಾವು ನೋಡ್ತೇವೆ, ನರಕನ ಶೈತಾನಿಯ ಮತ್ತು ಶೈತನ ದೂತರಿಗೋಸ್ಕರ. ಹಲ್ಲೆಲೂಯಾ. ಎಲ್ಲ ಮನುಷ್ಯಗೋಸ್ಕರ ಪರಲೋಕನ ಸ್ವರ್ಗನ ದೇವರು ಸೃಷ್ಟಿ ಮಾಡಿದ್ದಾರೆ. ಹಲ್ಲೆಲೂಯಾ. ಆದರೆ ಇವತ್ತು ದೇವ್ರ ಮಾತನ್ನು ಕೇಳಿದಿರೋ ಮನುಷ್ಯ ದೇವದ ಮಾತನ್ನು ಕೇಳಿ, ಶೈತನ ಮಾತನ್ನು ಕೇಳಿ ಕೆಟ್ಟ ಕೆಲಸ ಮಾಡ್ತಾ, ಪಾಪಗಳು ಮಾಡ್ತಾ, ಅದೇ ಪಾಪಗಳಲ್ಲೇ ಸತ್ತೋಗಿ ನಿತ್ಯ ನರಕದ ಪಾಲಾಗ್ತಿದ್ದಾನೆ. ನೋಡು, ನೀನು ನರಕಕ್ಕೆ ಹೋದ್ಮೇಲೆ ಮತ್ತೆ ಅಲ್ಲಿ ಅವಕಾಶ ಇರೋದಿಲ್ಲ, ಬದುಕಿರ್ಬೇಕಾದ್ರೆ ಅವಕಾಶ. ನಿನ್ನ ದೇಹ ಮಣಗೋಗುತ್ತೆ, ನಿನ್ನ ಆತ್ಮ ಸಾಯಿಲ್ಲ. ಆತ್ಮಕ್ಕೂ ಕೂಡ ದೇಹ ಇದೆ. ಆತ್ಮ ಜ್ಯೋತಿ ಥರ ಏನಿರಲ್ಲ. ಹಲ್ಲೆಲೂಯಾ. ಹಳೆ ಹಿರಿಯರು ಅದೇ ಥರ ನಂಬಿಸ್ಬಿಟ್ಟಿದ್ದಾರೆ. ಆತ್ಮ ಜ್ಯೋತಿ ಥರ ಇರುತ್ತೆ, ದೀಪದ ಥರ ಇರುತ್ತೆ. ಆತ್ಮಕ್ಕೂ ಶರೀರ ಇದೆ. ಆತ್ಮಿಕವಾದ ದೇಹ ಅಂತಾರೆ ಬೈಬಲಲ್ಲಿ, ಸ್ಪಿರಿಚುವಲ್ ಬಾಡಿ. ಅದು ಒಂದು ಸ್ವರ್ಗದಲ್ಲೋಗಿ ದೇವ್ರ ಜೊತೆ ಯಾವಾಗಲೂ ಬದುಕಬೇಕು, ಇನ್ನೊಂದು ನರಕದಲ್ಲೋಗಿ ಯಾವಾಗಲೂ ನರಳಬೇಕಾಗುತ್ತೆ. ನರಕ ನರಳಾಟ. ಅಲ್ಲಿ ಮತ್ತೆ ಸಾಯ್ಲಿಕ್ಕೂ ಆಗಲ್ಲ, ಆ ನರಕದಿಂದ ಮತ್ತೆ ವಾಪಸ್ ಬರ್ಲಿಕ್ಕೂ ಆಗಲ್ಲ. ಎಷ್ಟು ಜನ ಅನ್ಕೊಂತಾರೆ ನರಕ ಹೋದ್ಮೇಲೆ ಸುತ್ತೋಗ್ಬಿಡೋಗ್ಬಿಡು ಅಲ್ಲಿ, ಇಲ್ಲ ನಾವೇ ಆರಾಮಾಗಿ ಅಲ್ಲಿ ಸುತ್ತೋಗ್ಬಿಡೋಣ, ಇಲ್ಲ ಅಲ್ಲಿ ನರಕದಲ್ಲಿ ಸುಡ್ತಾ ಬೆಂಕಿಯಲ್ಲಿ ಸುತ್ತೋಗ್ಬಿಡ್ತೀವಿ ಅಂದ್ಕೊಳ್ತಾರೆ. ಇಲ್ಲ, ನರಕದಲ್ಲಿ ಸಾಯೋದಿಲ್ಲ, ನಿಮ್ಮ ಆತ್ಮಕ್ಕೆ ಸಾವಿಲ್ಲ. ಅದು ನರಕದಲ್ಲಿ ನರಳುತ್ತಾನೆ ಇರುತ್ತೆ ಎಲ್ಲಿವರೆಗೂ, ಎಟರ್ನಲ್, ಕೊನೆನೇ ಇಲ್ಲ. ಗಮನ ಇಡು. ನರಕನ ನೀನೇ ಚೂಸ್ ಮಾಡ್ಕೊಬೇಡ. ಹಲ್ಲೆಲೂಯಾ. ಭೂಮಿಯಲ್ಲಿ ಇರ್ಬೇಕಾದ್ರೆ ನಿಜವಾದ ಸೃಷ್ಟಿಕರ್ತನ ಯೇಸುವಿನ ಕಂಡ್ಕೊ, ಆತನ ನಿನ್ನ ಜೀವಿತನ ಕೊಡು. ಕಂಡುಕೊಂಡಿದ್ದಾದ್ಮೇಲೆ ಆತನ ಹೃದಯದಿಂದ ನಂಬಿ ದೀಕ್ಷೆನ ತಗೋ. ಹಲ್ಲೆಲೂಯಾ. ಮತ್ತು ಆತನಿಗೋಸ್ಕರ ಪರಿಶುದ್ಧವಾಗಿ ಬದುಕು, ಸೆಕೆಂಡ್ ಬೈ ಸೆಕೆಂಡ್. ಹಲ್ಲೆಲೂಯಾ. ಆತನ ಸೀರಿಯಸ್ ಆಗಿ ರಕ್ತನ ಕೊಟ್ಟು, ನನ್ನ ಮಗನು ನನ್ನ ಮಗಳು ಪರಿಶುದ್ಧ ಬದುಕ್ತಾರೆ ಅಂತ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ನಿನ್ನ ಮೇಲೆ ನಂಬಿಕೆ ಇಟ್ಟು ದೇವರು ಪ್ರತಿಕ್ಷಣ ಕಾಯ್ತಾ ಇದ್ದಾನೆ. ಆ ನಂಬಿಕೆನ ಸುಳ್ಳು ಮಾಡ್ತಾ ಇದೆಯಾ? ದೇವ್ರು ನಿನ್ನ ಪರಿಶುದ್ಧ ಬದುಕ್ತಿ ಅಂತ ದೇವ್ರು ಇಷ್ಟಪಡ್ತೀವಿ. ಪರಿಶುದ್ಧ ಬದುಕ್ತಿ ಅಂತ ಕ್ಷಣ ಕ್ಷಣನೂ ಆ ನಂಬಿಕೆ ಇಟ್ಟೆ ದೇವರು ಕಾಯ್ತಿದ್ದಾನೆ. ದೇವರಿಗೆ ದ್ರೋಹ ಮತ್ತೆ ಮತ್ತೆ ಮಾಡ್ತಾನೆ ಇದ್ರೆ ನಿನ್ನ ಮನಸ್ಸಾಕ್ಷಿ ನಿನ್ನ ಚುಚ್ಚುತ್ತೆ. ನಾಳೆ ಪರಿಪೂರ್ಣ ದೇವ್ರನ್ನ ಕಳ್ಕೊಂಡು ನಿತ್ಯ ನರಕದ ಪಾಲಾಗ್ತೀಯ. ಯೋಚನೆ ಮಾಡು. ಪಾಪನ ಬಿಟ್ಬಿಡು, ದೇವ್ರನ್ನ ಹಿಡ್ಕೊ, ಪರಿಶುದ್ಧ ಬದುಕು.